ನಮಸ್ಕಾರ ಎಲ್ಲರಿಗೂ. ಏನು ಸ್ನ್ಯಾಕ್ಸ್ ತೋರ್ಸಕ್ಕೆ ಬಂದಿದ್ದೀನಿ ಅಂದ್ಕೊಂಡಿದ್ದೀರಾ? ಅದೇ ಅವಕ್ಯಾಡೋ ಚೀಸ್ ಬ್ರೆಡ್ ಸ್ಟಿಕ್ಸ್. ನಮ್ಮನೇಲಂತೂ ಮಕ್ಕಳಿಗೂ ಇಷ್ಟ, ದೊಡ್ಡವ್ರಿಗೂ ಇಷ್ಟ, ನನಗೂ ಇಷ್ಟ. ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಅವಕ್ಯಾಡೋ ಎರಡನ್ನ ತೊಗೊಂಡಿದ್ದೀನಿ. ಇವಾಗ ಆ್ಯಕ್ಚುಲಿ ಅವಕ್ಯಾಡೋ ಸೀಸನ್ನು, ಅದಕ್ಕೋಸ್ಕರ ನಿಮಗೆ ಸುಮಾರು ಕಡೆ ಅವಕ್ಯಾಡೋ ಸಿಕ್ಕುತ್ತೆ. ಫುಲ್ಲು ಗ್ರೀನಾಗಿದ್ದರೆ ಅದನ್ನು ಒಂದೆರಡು ದಿನ ಬಿಡಿ. ಸ್ವಲ್ಪ ಬ್ರೌನಿಶು, ಸ್ವಲ್ಪ ಬ್ಲ್ಯಾಕಿಶ್ ಆಗಿದ್ದಾಗ ಅದು ಸ್ವಲ್ಪ ಮೆತ್ತಗಾಗಿರುತ್ತೆ. ಸೊ ಆ ಟೈಮಲ್ಲಿ ಈ ಸ್ಯಾಂಡ್ವಿಚ್ ಥರನೋ ಇಲ್ಲ ಅಂದರೆ ಬ್ರೆಡ್ ಸ್ಟಿಕ್ಸ್ ಥರ ಮಾಡ್ಕೊಳ್ಳಿ. ಅದು ಟೇಸ್ಟು ಚೆನ್ನಾಗಿರುತ್ತೆ, ಪ್ಲಸ್ ಈಸಿಯಾಗಿ ಬ್ಲೆಂಡು ಆಗುತ್ತೆ, ನೀವು ಮಾಡ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಪ್ರೋಟೀನ್ ರಿಚ್ ಫುಡ್ ಅಂತಲೇ ಹೇಳ್ಬೋದು. ಸೊ ಮಕ್ಕಳಿಗೆ ಕೊಡಿ, ನೀವು ಟ್ರೈ ಮಾಡಿ. ಸೊ ಇಲ್ಲಿ ತೊಗೊಂಡಿರೋ 2 ಅವಕ್ಯಾಡೋನ ನೀಟಾಗಿ ಸಿಪ್ಪೆ ಬಿಡಿಸಿ ಅದ್ರ ಒಳಗಡೆ ಏನಿರುತ್ತೋ ಬರೀ ಅದನ್ನು ತೊಗೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ಮಕ್ಕಳೇನಾದರೂ ಈರುಳ್ಳಿ, ಟೊಮೆಟೊ ಎಲ್ಲ ತಿನ್ನಲ್ಲ ಅಂತ ಹೇಳಿದ್ರೆ ಇದನ್ನು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬಟ್ ನಿಮಗೆ ಬೇಕಿದ್ದರೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ನೀವು ಇದಕ್ಕೇ ಆ್ಯಡ್ ಮಾಡಿಕೊಂಡು ಜಸ್ಟ್ ಸ್ಯಾಂಡ್ವಿಚ್ ಥರ ಮಾಡ್ಬೋದು. ನಾನಿಲ್ಲಿ ಬ್ರೆಡ್ ಸ್ಟಿಕ್ ಮಾಡಿಸಿರೋದ್ರಿಂದ ನಾನು 4 ಬ್ರೌನ್ ಬ್ರೆಡ್ ತೊಗೊಳ್ತೀನಿ. ನೀವು ಯಾವುದೇ ಬ್ರೆಡ್ ತೊಗೊಂಡಾಗ ಜಸ್ಟ್ ಒಂದು ಸರಿ ಕಂಟೆಂಟ್ನ ಕಣ್ಣಾಡಿಸಿ, ಏನಿಲ್ಲ ಜಸ್ಟ್ ಅದರಲ್ಲಿ ಶುಗರು, ಫ್ಯಾಟು, ಸೊ ಅದನ್ನೆಲ್ಲ ಸ್ವಲ್ಪ ಗಮನಿಸಿ ಏನು ತೊಗೊಳ್ತಾ ಇದ್ದೀವಿ, ಏನು ತಿಂತಾಯಿದ್ದೀವಿ ಅನ್ನೋ ಒಂದೇ ಒಂದು ಮಾಹಿತಿಗೋಸ್ಕರ. ಸೊ ನಾನು ತೊಗೊಂಡಿರೋ ಈ ಬ್ರೆಡ್ ಸ್ಟಿಕ್ಸಲ್ಲಿ ಸೈಡ್ಸ್ ಎಲ್ಲ ನಾನು ಕಟ್ ಮಾಡ್ತೀನಿ, ಬಿಕಾಸ್ ನಾವು ಯೂಶ್ವಲಿ ತಿನ್ನಕ್ಕೆ ಹೋಗಲ್ಲ. ಸೊ ಹಾಗಾಗಿ ಏನು ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಅದಕ್ಕೆ ಒಂದು ಲೇಯರ್ ಆಫ್ ಪಿಜ್ಜಾ ಸಾಸನ್ನು ಒಂದು ಲೇಯರ್ ನಾನು ಹರಡ್ಕೊಂಡಿದ್ದೀನಿ. ಸೊ ಈ ಥರ ನೀಟಾಗಿ ಹರಡ್ಕೊಂಡಾದಮೇಲೆ ಮೈನಸ್ ತೊಗೊಳ್ಳಿ, ನಿಮಗೆ ಎಷ್ಟು ಬೇಕಾಗಿರೋದು ಆ ಥರ. ಗಾರ್ಲಿಕ್ ಮೈನಸ್ ತೊಗೋಬೋದು, ಇಲ್ಲ ನಾರ್ಮಲ್ ಮೈನಸ್ ತೊಗೊಳ್ಬೋದು. ಸೊ ಅದು ಒಂದು ಲೇಯರಲ್ಲಿ ನಾನು ಜಸ್ಟ್ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಈ ಥರ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನೀವು ಈ ಒಂದು ಅವಕ್ಯಾಡೋ ಪೇಸ್ಟ್ನ ಟಾಪಿಂಗ್ಸ್ ಆಗಿ ಉಪಯೋಗಿಸ್ಕೋಬೋದು. ನಾನು ಹೇಳ್ದಂಗೆ ನಿಮಗೆ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಪನ್ನೀರ್ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ವೀಟ್ ಕಾರ್ನ್ ಆ್ಯಡ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊ, ಕ್ಯಾಪ್ಸಿಕಮ್ ನಿಮ್ಗೆ ಇಷ್ಟು ಬೇಕಿದ್ರೆ ನಿಮ್ಗೆ ಆ ಥರ ಇದನ್ನು ಟಾಪಿಂಗ್ಸ್ ಯೂಸ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಚೀಸು ನಿಮಗೆ ಬೇಕಿದ್ದರೆ ಚೆಡರ್ ಸೀಸರು ತೊಗೊಳ್ಳಿ, ಇಲ್ಲಾಂದರೆ ಮೊಜರೆಲ್ಲಾ ಚೀಸ್ ಬೇಕಾದರೂ ನೀವು ಆ್ಯಡ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಇನ್ನು ಟಾಪಿಂಗ್ಸ್ ಬೇಕಿದ್ದರೂ ನೀವು ಹಾಕ್ಕೊಳ್ಬೋದು. ಸೊ ನಾನಿಲ್ಲೇನು ಟಾಪಿಂಗ್ಸ್ ಏನು ಹಾಕ್ತಾಯಿಲ್ಲ. ಸೊ ನಾರ್ಮಲ್ ಚೀಸೆಲ್ಲ ಆದಮೇಲೆ ಜಸ್ಟ್ ಆರಿಗಾನೋನ ಹಾಕಿಬಿಟ್ಟು ನಾನಿಲ್ಲಿ ಓವೆನಲ್ಲಿ ಬೇಕ್ ಮಾಡ್ತಾಯಿದ್ದೀನಿ. ಸೊ ಏರ್ ಫ್ರೈಯರ್ ಬೇಕಾದರೂ ನೀವು ಬೇಕ್ ಮಾಡ್ಕೊಳ್ಬೋದು. ಸೊ ಜಸ್ಟ್ ಇನ್ 1 ಮಿನಿಟಲ್ಲಿ ಇಟ್ಟರೂ ಜಸ್ಟ್ ಸಾಕು. ಸೊ ಫಸ್ಟ್ ನಾನಿಲ್ಲಿ ಬೇಕಿಂಗ್ ಆಪ್ಷನ್ ಕೊಡ್ತಾಯಿದ್ದೀನಿ, ಏಕೆ ಅಂದರೆ ಜಸ್ಟ್ ಅವಕ್ಯಾಡೋ ಒಂದು ಸ್ವಲ್ಪ ಬೇಕಾಗಲಿ ಅನ್ನೋ ಕಾರಣಕ್ಕೆ 200 ಡಿಗ್ರಿ ಸೆಲ್ಸಿಯಸಲ್ಲಿ ಜಸ್ಟ್ 1.5 ನಿಮಿಷ ಇಟ್ಟರೂ ಸಾಕು. ತಿರ್ಗಾ ಅದಾದಮೇಲೆ ಹೀಟ್ ಮಾಡಿ ಆವಾಗ ನಮಗೆ ಚೀಸು ಜಸ್ಟ್ ಮೆಲ್ಟ್ ಆಗುತ್ತೆ. ಸೊ ಈ ಥರ ರೆಡಿಯಾಗಿರೋ ಈ ಬ್ರೆಡ್ಡನ್ನ ಜಸ್ಟ್ ಸ್ಟಿಕ್ಸ್ ಥರ ನಾನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಈಸಿಯಾಗೂ ನೀವು ಬೈಟ್ ಮಾಡೋದಕ್ಕೆ ಚೆನ್ನಾಗೂ ಇರುತ್ತೆ, ಪ್ಲಸ್ ಅದು ಕಲರ್ಫುಲ್ಲಾಗೂ ಕಾಣುತ್ತೆ. ಸೊ ಮಕ್ಕಳಿಗೂ ಈಸಿಯಾಗಿ ಪಿಕ್ ಮಾಡಿಕೊಂಡು ಅವರಾಗವರು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಬಟ್ ಈ ಥರ ತಿನ್ನೋ ನಾವು 4 ಪೀಸ್ ಬ್ರೆಡ್ ಸ್ಟಿಕ್ಸೇ ಸ್ವಲ್ಪ ಕ್ಯಾಲರಿ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಲೈಕ್ ಅರೌಂಡ್ 800 ಕ್ಯಾಲರೀಸ್ ಸಿಕ್ಕುತ್ತೆ. ಲೈಕ್ 30 ಗ್ರಾಮ್ಸ್ ಆಫ್ ಪ್ರೋಟೀನ್ಸ್, 60 ಗ್ರಾಮ್ಸ್ ಆಫ್ ಕಾರ್ಬ್ಸ್, 55 ಫ್ಯಾಟ್ ಆ್ಯಂಡ್ ಫೈಬರ್ ಲೈಕ್ ಅರೌಂಡ್ 14 ಗ್ರಾಮ್ಸ್ ಸಿಕ್ಕುತ್ತೆ. ನಿಮ್ಮ ನೆಚ್ಚಿನ ಕನ್ನಡತಿ ನಿರ್ಮಲಾ ಮಂಜುನಾಥ್. ಥ್ಯಾಂಕ್ ಯು.